ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೇಳಿಕೆ ಇಡೀ ದೇಶದಲ್ಲಿ ಕಿಚ್ಚು ಹಚ್ಚಿಸಿದೆ. ಅಂದ್ರೆ ಈ ದೇಶದ ಪ್ರಧಾನಿಯನ್ನ ಭಯೋತ್ಪಾದಕರು ಅನ್ನುವಂತ ಒಂದು ಹೇಳಿಕೆ ಇದೆಯಲ್ಲ, ಇದನ್ನ ಯಾರು ಕೂಡ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಕೂಡ ಇದನ್ನ ಒಪ್ಕೊಳ್ಳಲ್ಲ. ರಾಜಕೀಯವಾಗಿ ಏನೇ ಚರ್ಚೆ ಆದ್ರೂ ಕೂಡ ನಿಮ್ಮ ವೈಯಕ್ತಿಕ ಟೀಕೆಗಳು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಈ ರೀತಿಯ ಹೇಳಿಕೆಗಳು ನೀವು ಜನರಿಗೆ ಏನ್ ಸಂದೇಶವನ್ನ ಕೊಡ್ತೀರಿ? ಪ್ರಮುಖವಾಗಿ ನೀತಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ಬೇಕು ಇಲ್ಲಿ. ಅದನ್ನ ಬಿಟ್ಟು ಹಾಕಿ ನೀವು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ. ರಾಜಕಾರಣ ಅನ್ನೋದು ಎತ್ತ ಸಾಕ್ತಿದೆ ಅಂದ್ರೆ ವೈಯಕ್ತಿಕವಾಗಿ ಟೀಕೆಗಳನ್ನ ಮಾಡಿ ರಾಜಕಾರಣ ಮಾಡೋದ ಎತ್ತ ಸಾಕ್ತಿದೆ ಈ ಒಂದು ರಾಜಕಾರಣ ಅಂತೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಕಡೆಯಿಂದ ಈ ರೀತಿಯ ಮಾತುಗಳು ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಕಾಂಗ್ರೆಸ್ ಹೇಗೆ ಸಮರ್ಥಿಸಿಕೊಳ್ಳುತ್ತೆ? ಇದೇ ವಿಚಾರವಾಗಿ ಇವತ್ತು ಸಂಜೆ 6 ಗಂಟೆಗೆ ಒಂದು ಡಿಬೇಟ್ ಇರುತ್ತೆ. ಉದ್ದೇಶ ಏನು ಅಂತೇಳಿ. ವೈಯಕ್ತಿಕ ಟೀಕೆಗಳು, ರಾಜಕಾರಣ ಮಾಡೋದು ಬೇರೆ ಮತ್ತು ವೈಯಕ್ತಿಕವಾಗಿ ಟೀಕೆ ಮಾಡೋದು ಬೇರೆ ಆಗುತ್ತೆ. ಸೊ ಹಂಗಾಗಿ ಇವತ್ತಿನ ಡಿಬೇಟ್ ಅಲ್ಲಿ ಈ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಹೇಗೆ ಸಮರ್ಥಿಸಿಕೊಳ್ಳುತ್ತೆ, ಇದಕ್ಕೆ ಬಿಜೆಪಿ ಏನ್ ಹೇಳುತ್ತೆ? ಸೊ ಹಂಗಾಗಿ ಸಂಜೆ 6 ಗಂಟೆಗೆ ಇದೇ ವಿಷಯದ ಬಗ್ಗೆ ಒಂದು ಡಿಬೇಟ್ ಇರುತ್ತೆ. ಕಾಂಗ್ರೆಸ್ ವಕ್ತಾರರು ಇರ್ತಾರೆ, ಬಿಜೆಪಿಯ ವಕ್ತಾರರು ಇರ್ತಾರೆ, ಅದ್ರ ಜೊತೆಗೆ ಜೆಡಿಎಸ್ ವಕ್ತಾರರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಸೊ ಹಂಗಾಗಿ ಈ ಒಂದು ಟಾಪಿಕ್ ಬಗ್ಗೆ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆಯಾ, ರಾಜಕಾರಣ ಎತ್ತ ಸಾಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದಲ್ಲಿ ಅಥವಾ ಯಾವುದೇ ಒಬ್ಬ ವಕ್ತಾರರಿಗೆ ನೀವು ಪ್ರಶ್ನೆ ಕೇಳೋದಾದಲ್ಲಿ ಖಂಡಿತವಾಗಿ ಕೂಡ ನೀವು ಕಮೆಂಟ್ಸ್ ಹಾಕಬಹುದು. ಇವತ್ತಿನ ಸಂಜೆ 6 ಗಂಟೆ ಡಿಬೇಟ್ ಅಲ್ಲಿ ಅದನ್ನ ನಾನು ತೆಗೆದುಕೊಳ್ತೀನಿ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇವತ್ತಿನ ಸಂಜೆ 6 ಗಂಟೆಯ ಡಿಬೇಟ್ ಅಂತ. ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.